ನಮಸ್ಕಾರ ಸ್ನೇಹಿತರೆ, ನಾನು ರಮಣ ಸರ್. ಇಲ್ಲಿ ನಾನು ಸಾಮಾನ್ಯ ಮನುಷ್ಯನ ಕಥೆಯನ್ನು ಹೇಳುತ್ತಿಲ್ಲ. ವಿಷ್ಣುವಿನ 6ನೇ ಅವತಾರದಲ್ಲಿ ಬಂದ ಪರಶುರಾಮನ ಕತೆ. ಪರಶುರಾಮನ ಕುರಿತು ನೀವು ಪೌರಾಣಿಕ ಕಥೆಗಳಲ್ಲಿ ಓದಿರಬಹುದು. ಕ್ಷತ್ರಿಯರನ್ನು ಕೊಲ್ಲಲು ಪರಶುರಾಮ ಏಕೆ ಶಪಥ ಮಾಡಿದ? ಪರಶುರಾಮ ತನ್ನ ಹೆತ್ತ ತಾಯಿಯನ್ನೇ ಯಾವ ಕಾರಣಕ್ಕಾಗಿ ಕೊಂದ? ಅಂದು ಏನಾಗಿತ್ತು? ಪರಶುರಾಮನ ತಾಯಿ ಮತ್ತೆ ಜೀವಿತವಾದಳೇ ಎಂಬುದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ತಾವೆಲ್ಲ ಮಹಾಭಾರತ ಮತ್ತು ರಾಮಾಯಣಗಳಲ್ಲಿ ಬರುವ ಕೆಲವು ಸಂದರ್ಭಗಳಲ್ಲಿ ಪರಶುರಾಮನ ಪಾತ್ರ ನೋಡಿದ್ದೀರಿ ಎಂದುಕೊಂಡಿದ್ದೇನೆ. ಪೌರಾಣಿಕ ಗ್ರಂಥಗಳ ಪ್ರಕಾರ ಋಷಿ ಜಮದಗ್ನಿ ಹಾಗೂ ರೇಣುಕಾಳ ದಂಪತಿಗೆ ರುಕ್ಮವಾನ್, ಸುಖೇನ್, ವಸು, ವಿಶ್ವನಾಥ್ ಮತ್ತು ಪರಶುರಾಮ ಎಂಬ 5 ಜನ ಗಂಡು ಮಕ್ಕಳು ಜನಿಸುತ್ತಾರೆ. ರೇಣುಕಾದೇವಿಯು ಪತಿಧರ್ಮವನ್ನು ಚಾಚೂ ತಪ್ಪದೆ ಪಾಲಿಸುತ್ತಿದ್ದಳು. ಅವಳು ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದ್ದರೂ ಋಷಿ ಜಮದಗ್ನಿಯನ್ನು ಮದುವೆಯಾದ ನಂತರ ಆತನ ರೀತಿ ನೀತಿಗಳನ್ನು ಅನುಸರಿಸಿಕೊಂಡು ಬ್ರಾಹ್ಮಣ ಸ್ತ್ರೀಯಂತೆ ನಡೆದುಕೊಳ್ಳುತ್ತಿದ್ದಳು. ಒಂದು ದಿನ ತನ್ನ ಪತಿಗಾಗಿ ನೀರು ತರಲು ಕೊಳಕ್ಕೆ ಹೋಗುತ್ತಾಳೆ. ಆ ಸಂದರ್ಭದಲ್ಲಿ ಗಂಧರ್ವ ಕುಮಾರ ಮತ್ತು ರಾಜಕುಮಾರಿ ನದಿ ದಡದಲ್ಲಿ ಜಲಕ್ರೀಡೆ ಆಡುವುದನ್ನು ನೋಡುತ್ತಾಳೆ. ಅವಳಿಗೂ ಇದೇ ರೀತಿಯ ಜಲಕ್ರೀಡೆ ಆಡಬೇಕೆಂಬ ಬಯಕೆ ಉಂಟಾಗುತ್ತದೆ ಎಂದು ಕೆಲವು ಕಥೆಗಳಲ್ಲಿ ಹೇಳಲಾಗಿದೆ. ಇನ್ನು ಕೆಲವು ಕಥನಗಳ ಪ್ರಕಾರ ರೇಣುಕಾದೇವಿ ಕೊಳಕ್ಕೆ ಸ್ನಾನಕ್ಕೆಂದು ಹೋಗಿರುತ್ತಾಳೆ. ಅದೇ ಸಮಯದಲ್ಲಿ ಚಿತ್ರರಥನು ಕೂಡ ಅದೇ ಕೊಳದಲ್ಲಿ ಬರುತ್ತಾನೆ. ಒಬ್ಬರನ್ನೊಬ್ಬರು ನೋಡಿದಾಕ್ಷಣ ಮನಸ್ಸಾಗುತ್ತದೆಂದು ಹೇಳಲಾಗುತ್ತದೆ. ರೇಣುಕಾದೇವಿಯ ಮನಸ್ಸಿನಲ್ಲಿ ನಡೆಯುತ್ತಿರುವುದನ್ನು ತನ್ನ ದೈವಿಕ ಜ್ಞಾನದಿಂದ ಜಮದಗ್ನಿಯು ತಿಳಿದುಕೊಳ್ಳುತ್ತಾನೆ. ಆಗ ತನ್ನ ಪತ್ನಿಯ ಮನಸ್ಸಿನಲ್ಲಿ ನಡೆಯುತ್ತಿರುವ ಆಲೋಚನೆಯನ್ನು ನೋಡಿ ಕೋಪಗೊಳ್ಳುತ್ತಾನೆ. ನಂತರ ತನ್ನ ಪತ್ನಿಯನ್ನು ಕೊಲ್ಲಲು ಮುಂದಾಗುತ್ತಾನೆ. ಜಮದಗ್ನಿ ತನ್ನ 5 ಜನ ಮಕ್ಕಳ ಬಳಿ ಹೋಗಿ ರೇಣುಕಾದೇವಿಗೆ ಕೊಲ್ಲಲು ಆದೇಶ ನೀಡುತ್ತಾನೆ. ಆಗ 4 ಜನ ಮಕ್ಕಳು ಇದಕ್ಕೆ ಒಪ್ಪುವುದಿಲ್ಲ. ಆದರೆ ಪರಶುರಾಮನು ತನ್ನ ತಂದೆಯ ಆಜ್ಞೆ ಪಾಲನೆ ಮಾಡಲು ಮುಂದಾಗುತ್ತಾನೆ. ತಂದೆ ಮಾತಿನಂತೆ ನಡೆದುಕೊಳ್ಳಲು ಒಂದು ಕ್ಷಣವೂ ಯೋಚಿಸದೆ ತನ್ನ ಹೆತ್ತ ತಾಯಿಯ ಶಿರವನ್ನೇ ಕಡಿಯುತ್ತಾನೆ. ನಂತರ ಜಮದಗ್ನಿಯು ಪರಶುರಾಮನನ್ನು ಹೊರತುಪಡಿಸಿ ತನ್ನ ಉಳಿದ 4 ಜನ ಮಕ್ಕಳನ್ನು ನಿಂತಲ್ಲಿಯೇ ನಿಲ್ಲುವಂತೆ ಶಾಪ ಕೊಟ್ಟು ಬಿಡುತ್ತಾನೆ. ನಂತರ ಪರಶುರಾಮ, ನಿನಗೆ ಯಾವ ವರ ಬೇಕು ಕೇಳು ಎಂದಾಗ ತನ್ನ ತಾಯಿಯ ಜೀವವನ್ನು ಮರಳಿ ನೀಡಬೇಕು. ಆಕೆಗೆ ಜೀವ ಬಂದ ನಂತರ ಇಲ್ಲಿ ನಡೆದ ಘಟನೆಯೂ ನೆನಪಿರಬಾರದು. ತನ್ನ 4 ಜನ ಸಹೋದರರಿಗೆ ಮತ್ತೊಮ್ಮೆ ಜೀವ ನೀಡಬೇಕು ಹಾಗೂ ಯಾವುದೇ ಯುದ್ಧದಲ್ಲಿ ತಾನು ಸೋಲಬಾರದು. ನನಗೆ ದೀರ್ಘಾಯುಷ್ಯವನ್ನು ನೀಡುವಂತೆ ವರ ಕೇಳುತ್ತಾನೆ. ಆಗ ಎಲ್ಲ ವರವನ್ನು ಪರಶುರಾಮನಿಗೆ ಕೊಡುತ್ತಾನೆ. ಪರಶುರಾಮ ಕ್ಷತ್ರಿಯರನ್ನು ಯಾವ ಕಾರಣಕ್ಕಾಗಿ ಕೊಲ್ಲಲು ಮುಂದಾಗುತ್ತಾನೆ, ಅಂದರೆ ಏಕೆ ಶಪಥ ಕೈಗೊಳ್ಳುತ್ತಾನೆ? ಒಂದು ದಿನ ಕಾರ್ತವೀರ್ಯ ಅರ್ಜುನನು ಜಮದಗ್ನಿಯ ಆಶ್ರಮಕ್ಕೆ ಬರುತ್ತಾನೆ. ಜಮದಗ್ನಿ ಬಳಿ ಇರುವ ಕಾಮಧೇನು ಗೋವನ್ನು ನೋಡಿ ಕಾರ್ತವೀರ್ಯ ಅರ್ಜುನನಿಗೆ ಬಹಳ ಇಷ್ಟವಾಗುತ್ತದೆ. ಈ ಗೋವು ನನಗೆ ಬೇಕೆಂದಾಗ ಋಷಿ ಜಮದಗ್ನಿ ಕೊಡಲು ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕಾರ್ತವೀರ್ಯ ಅರ್ಜುನ ಜಮದಗ್ನಿಯನ್ನು ಕೊಂದು ಕಾಮಧೇನನನ್ನು ತನ್ನೊಂದಿಗೆ ಕರೆದೊಯ್ಯುತ್ತಾನೆ. ಕಾಮಧೇನು ಆಶ್ರಮದಿಂದ ಹೊರಬರುತ್ತಿದ್ದಂತೆ ಕಾರ್ತವೀರ್ಯ ಅರ್ಜುನನ ಕೈಯಿಂದ ಮಾಯವಾಗಿ ಸ್ವರ್ಗ ಸೇರಿಕೊಳ್ಳುತ್ತದೆ. ಹೊರಗೆ ಹೋಗಿದ್ದ ಪರಶುರಾಮ ಆಶ್ರಮಕ್ಕೆ ಬಂದಾಗ ಆತನ ತಾಯಿ ಅಳುತ್ತಿರುತ್ತಾಳೆ. ಯಾವ ಕಾರಣಕ್ಕಾಗಿ ಅಳುತ್ತಿದ್ದಿ ಹೇಳಮ್ಮ ಎಂದಾಗ ಅಲ್ಲಿ ನಡೆದ ಘಟನೆ ತಿಳಿಸುತ್ತಾಳೆ. ಆಗ ಕೋಪಗೊಂಡ ಪರಶುರಾಮ ತನ್ನ ತಂದೆಯ ಸಾವಿಗೆ ಕಾರಣನಾದ ಕಾರ್ತವೀರ್ಯ ಅರ್ಜುನನನ್ನು ಕೊಲ್ಲಲು ಶಪಥ ಮಾಡಿ ನಂತರ ಆತನನ್ನು ಕೊಲ್ಲುತ್ತಾನೆ. ಪೌರಾಣಿಕ ಗ್ರಂಥಗಳ ಪ್ರಕಾರ ಕ್ಷತ್ರಿಯರು ಬ್ರಾಹ್ಮಣ ವರ್ಗದವರನ್ನು ಹಿಂಸೆ ಕೊಡುತ್ತಿರುತ್ತಾರೆ. ಬ್ರಾಹ್ಮಣರನ್ನು ರಕ್ಷಿಸಲು ವಿಷ್ಣು ಪರಶುರಾಮನ ಅವತಾರ ತಾಳುತ್ತಾನೆ. ಕೊಡಲಿಯಿಂದ ಕ್ರೂರಿಗಳನ್ನು ಸಂಹಾರ ಮಾಡುತ್ತಾನೆ ಎಂದು ಪೌರಾಣಿಕ ಗ್ರಂಥಗಳಲ್ಲಿ ಹೇಳಲಾಗಿದೆ. ಈ ವಿಡಿಯೋದಲ್ಲಿ ಮತ್ತೇನಾದರೂ ಸೇರಿಸುವುದನ್ನು ನಾನು ಮರೆತಿದ್ದರೆ ಕಮೆಂಟ್ ಮಾಡಿ ತಿಳಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇನ್ನೂ ಉತ್ತಮ ಕಥೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.